ಈದ್ ಮಿಲಾದ್ ಹಬ್ಬದ ಮೆರವಣಿಗೆ ಮತ್ತು ಸಮಾರಂಭದಲ್ಲಿ ಭಾಗವಹಿಸಿ ಎಲ್ಲರಿಗೂ ಸಿಹಿ ಅಂತ ಇದ್ದೀರಿ. ಕುರಾನ್ನಲ್ಲಿ ಒಂದು ಸಂದೇಶವನ್ನು ಕೊಟ್ಟು ನಾವು ಮಾಡಿರತಕ್ಕಂಥ ಧರ್ಮದ ಸಂದೇಶಗಳು ಕೇವಲ ಇಸ್ಲಾಂ ಮತಕ್ಕೆ ಮಾತ್ರವಲ್ಲ, ಮನುಕುಲಕ್ಕೆ, ಇಸ್ಲಾಮಿಕ್ ಧರ್ಮಕ್ಕೆ ಮಾತ್ರ ನಾವು ಕುರಾನನ್ನು ಬರೀಲಿಲ್ಲ, ಮನುಕುಲಕ್ಕೇನೆ ಇಸ್ಲಾಮನ್ನು ಬರೆದಿದ್ದೀವಿ ಅಂತ ಒಂದು ಸಂದೇಶ ಕೊಟ್ಟಿದ್ದಾರೆ. ನಾಟ್ ಓನ್ಲಿ ಫಾರ್ ದಿ ಮುಸ್ಲಿಮ್ಸ್, ಥ್ರೂ ದಿ ವರ್ಲ್ಡ್, ಮಾನವ ಕುಲಕ್ಕೆ. ನೋಡಿ, ಈಗ ಒಂದು ಕಾರ್ ಇದ್ರೆ ಅದನ್ನ ಆಲ್ಟರ್ ಮಾಡಿ ಇನ್ನೊಂದು ಮಾಡಲ್ ಮಾಡ್ತಾರೆ. ಆ ಥರ ಕೆಲವು ಧರ್ಮದಲ್ಲಿ ಇರ್ತಕ್ಕಂಥ ನ್ಯೂನತೆಗಳನ್ನು ಸರಿಪಡಿಸಿ ಇಸ್ಲಾಮಿಕ್ ಅನ್ನು ಮಾಡಿದ್ರು 1447 ವರ್ಷದ ಹಿಂದೆ. ಅದರಿಂದ ಮನುಷ್ಯನ ಜೀವನ ಮುಂದುವರಿತಾ ಕೆಲವು ಮಾಡಿಫಿಕೇಶನ್ ಆಗ್ತದೆ. ಅದನ್ನೆಲ್ಲ ನಾವು ಪಾಸಿಟಿವ್ ಆಗಿ ತಗೊಂಡು ಹೋಗ್ಬೇಕು. ಇವತ್ತು ನಮ್ಮ ಊರಲ್ಲಿ ಈದ್ ಮಿಲಾದ್ ಹಬ್ಬ ಪ್ರತಿ ವರ್ಷ ಕೂಡ ತುಂಬ ಅದ್ಧೂರಿಯಾಗಿ ಎಲ್ಲ ನಮ್ಮ ಮುಸ್ಲಿಂ ಸಹೋದರರು ಸೇರಿಕೊಂಡು ಆಚರಣೆ ಮಾಡ್ತಾರೆ. ಪ್ರತಿ ವರ್ಷ ಕೂಡ ಈ ಈದ್ ಮಿಲಾದ್ನ ಖಾಲಿ ನಮ್ಮ ಮುಸ್ಲಿಂ ಬಾಂಧವರಿಗೆ ಮಾತ್ರ ಅಲ್ಲದೆ ಊರಲ್ಲಿರ್ತಕ್ಕಂಥ ಎಲ್ಲ ಜನಾಂಗನೂ ಸೇರಿ ಈ ಹಬ್ಬವನ್ನು ಆಚರಣೆ ಮಾಡ್ತೀವಿ. ನಮಗೂ ಕೂಡ ಮಸೀದಿ ಒಳಗೆ ಬಂದು ಈ ರೀತಿ ಹಬ್ಬದಲ್ಲಿ ಸಹೋದರ ಜೊತೆ ಸೇರಿಕೊಂಡು ಊರುಗೊಟ್ಟನ್ನ ಒಂದು ಎತ್ತಿ ತೋರಿಸಂಥದ್ದು ಮತ್ತು ಸೌಹಾರ್ದತೆ ಮೆರೀತಕ್ಕಂಥ ವಿಷಯದಲ್ಲಿ ನಮಗೂ ಸಮಾಧಾನ ಇದೆ. ಚಿಕ್ಕಮಗಳೂರಿನಲ್ಲಿ ಟಿಪ್ಪು ನಗರದಲ್ಲಿ ಒಂದು ದೊಡ್ಡ ಟಿಪ್ಪು ಸುಲ್ತಾನ್ ಅವರ ಕಟೌಟನ್ನ ಇಟ್ಟು ಅದಕ್ಕೆ ಒಂದು ಪಾಕಿಸ್ತಾನ ರಾಷ್ಟ್ರ ಒಂದು ಹೆಮ್ಮೆಯನ್ನು ಹೇಳ್ತಕ್ಕಂಥ ಒಂದು ಸಾಂಗನ್ನು ಹಾಕಿ ಯಾರೋ ಒಬ್ರು ಕಿಡಿಗೇಡಿಗಳು ಯಾರೋ ಒಬ್ಬ ಮುಸ್ಲಿಮ ಮಾಡೋದ್ರಿಂದ ಪ್ರತಿ ಮುಸ್ಲಿಂ ಸಮುದಾಯಕ್ಕೆ ಸಮೇತ ಜನ ತಪ್ಪಾಗಿ ಅನ್ನಿಸ್ಕೋಬಾರ್ದು. ಯಾಕಂದ್ರೆ ನಿನ್ನೆ ನನ್ನ ವಾತಾವರಣ ಅಬ್ಸರ್ವ್ ಮಾಡಿದ್ದೀನಿ. ಅವನೊಬ್ಬ ಮಾಡಿರೋ ತಪ್ಪಿಂದ ಇಡೀ ಮುಸ್ಲಿಂ ಬಾಂಧವರಿಗೆ ಮನಸ್ಸಿಗೆ ನೋವಾಗಿದೆ. ಜೊತೆಗೆ ಅದನ್ನ ಯಾರೂ ಸಮರ್ಥಿಸ್ಕೊಂತಿಲ್ಲ. ನಾವೆಲ್ಲ ಭಾರತೀಯರು, ಭಾರತೀಯ ಮುಸಲ್ಮಾನರು, ನಮ್ಮ ರಾಷ್ಟ್ರ ಇದೆ ಅಂತಕ್ಕಂಥ ಒಕ್ಕೊರಲಿನ ಸಂದೇಶವನ್ನ ಚಿಕ್ಕಮಗಳೂರು ಜಿಲ್ಲೆಯ ಮುಸ್ಲಿಂ ಬಾಂಧವರು ಕೊಟ್ಟಿದ್ದಾರೆ. ದಯವಿಟ್ಟು ಈ ರೀತಿ ತಪ್ಪು ಸಂದೇಶಗಳನ್ನ ಸಾರಬಾರ್ದು. ಯಾಕಂದ್ರೆ ಪ್ರವಾದಿಯವರು ಹೇಳಿರ್ತಕ್ಕಂಥದ್ದು ಸರ್ವಧರ್ಮೀಯರನ್ನು ಪ್ರೀತಿಸ್ತಾ ನೀನು ನಿನ್ನ ಧರ್ಮವನ್ನ ಪಾಲಿಸು ಅಂತ. ದಯವಿಟ್ಟು ಅದೇ ರೀತಿಯಲ್ಲಿ ಕೂಡ ನಾವೆಲ್ಲರೂ ಮುಂದೆ ಸಾಗ್ಬೇಕು ಅಂತೇಳಿ ಹೇಳ್ತಾ ಇದ್ದೀನಿ. ಜೊತೆಗೆ ಈಗ ಬರೋ ತಿಂಗಳು 14ನೇ ತಾರೀಕು ಗಣೇಶೋತ್ಸವ ಕಾರ್ಯಕ್ರಮ ಬರ್ತಿದೆ. ಪ್ರತಿ ವರ್ಷ ಕೂಡ ನಮಗೆ ಮುಸ್ಲಿಂ ಬಾಂಧವರು ನಾವು ಸೇರಿ ಒಗ್ಗಟ್ಟಾಗಿ ಆಚರಣೆ ಮಾಡ್ತಾ ಇದೀವಿ. ಈ ಸರಿ ಸಮೇತ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅಂತ ಹೇಳಿದೀವಿ. ತಮ್ಮೆಲ್ಲರ ಸಹಕಾರವನ್ನ ಕೋರ್ತಾ ಊರು ಮತ್ತು ಸಮಾಜವನ್ನ ಸುಸ್ಥಿತಿಲಿಡೋಣ. ಯಾವುದೇ ಕಲಾ ಇಲ್ದಲೆ ನೋಡ್ಕೊಳ್ಳೋ ಪ್ರತಿಯೊಬ್ಬ ಭಾರತೀಯನ ಧರ್ಮ ಅಂತೇಳಿ ನಾನು ಈ ಸಮಯದಲ್ಲಿ ಹೇಳಕ್ ಬಯಸ್ತೀನಿ. ಈ ದಿನ ಬಿಳುಗುಳ ಮಸೀದಿಯಲ್ಲಿ ಈದ್ ಮಿಲಾದ್ ಹಬ್ಬವನ್ನು ಆಚರಿಸಿದ್ದಾರೆ. ನಾವುಗಳು ಎಲ್ಲರೂ ಸೇರಿ ಈ ಮುಸಲ್ಮಾನ್ ಬಾಂಧವರಿಗೆ ಅಭಿನಂದನೆಗಳನ್ನ ಹೇಳ್ತಾ ಈ ದಿನ ನಾವೆಲ್ಲ ಇಲ್ಲಿಗೆ ಬಂದಿದ್ದೀವಿ. ಭಾರಿ ಸಂತೋಷ ಆಗಿದೆ. ಈ ರೀತಿ ನಾವೆಲ್ಲರೂ ಒಟ್ಟಿಗೆ ಸಹಬಾಳ್ವೆ ಸಹಮತದಿಂದ ಒಟ್ಟಿಗೆ ಹೋಗೋಣ. ಎಲ್ಲ ಹಬ್ಬಗಳಲ್ಲೂ ನಾವು ನೀವು ಬೆರೆತು ಒಂದಾಗಿ ಇರೋಣ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹಾರೈಕೆಯನ್ನು ಹೇಳ್ತಾ ಎಲ್ಲ ನಮ್ಮ ಬಿಳುಗುಳದ ಮುಸಲ್ಮಾನ್ ಬಾಂಧವರಿಗೂ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳು. ಹಾಗೆ ನಮ್ಮ ಬಿಳುಗುಳ ನಮ್ಮ ಮುಸಲ್ಮಾನ್ ಅಂದರೆ ನಾವೆಲ್ಲ ಅಣ್ಣ ತಮ್ಮದರಿದ್ದಾಗೆ. ಯಾಕೆಂತ ಹಿಂದೆನೂ ಅಣ್ಣ ತಮ್ಮದರಾಗಿದ್ದೀವಿ, ಮುಂದೆನೂ ನಾವು ಇದೇ ರೀತಿ ಇರ್ತೀವಿ. ನಮ್ಮಲ್ಲಿ ಒಗ್ಗಟ್ಟಿದೆ, ನಮ್ಮಲ್ಲಿ ಯಾವುದೇ ಒಂದು ದ್ವೇಷ, ಯಾವುದೇ ಒಂದು ಅಸೂಯೆ ಇಲ್ಲ. ಹಾಗಾಗಿ ನಾವು ತುಂಬಾ ಚೆನ್ನಾಗಿದ್ದೀವಿ, ಮುಂದೆ ಇದೇ ತರ ಇರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ. ಈದ್ ಮಿಲಾದ್ ಪ್ರಯುಕ್ತ ಬಿಳುಗುಳ ಜುಮ್ಮಾ ಮಸೀದಿಗೆ ಭೇಟಿ ಕೊಟ್ಟಿದ್ವಿ. ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಜಾತಿ ಜನಾಂಗವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸೌಹಾರ್ದಯುತವಾಗಿ ಒಟ್ಟಿಗೆ ಕೂತ್ಕೊಂಡು ಎಲ್ಲರೂ ಒಂದು ತುಂಬು ಕುಟುಂಬದ ರೀತಿ ಎಲ್ಲರೂ ಭೋಜನ ಮಾಡಿದ್ವಿ. ಊಟದ ವ್ಯವಸ್ಥೆ ಇತ್ತು, ಊಟ ಮಾಡಿದೀವಿ. ತುಂಬಾ ಖುಷಿ ಆಯ್ತು. ಈ ಭಾಗದಲ್ಲಿ ಇದೇ ರೀತಿ ಎಲ್ಲರೂ ಕೂಡ ಯಾವುದೇ ಕೋಮು ಗಲಭೆಗಳಿಗೆ ಆಸ್ವಾದ ಕೊಡದ ರೀತಿ ಮಾರ್ಗದರ್ಶಕರಾಗಿದ್ದಾರೆ ಈ ಭಾಗದ ಜನತೆ, ಮುಸಲ್ಮಾನ್ ಬಾಂಧವರು. ನಾವೆಲ್ಲ ಇವತ್ತು ಇಲ್ಲಿ ಭೇಟಿ ಕೊಟ್ಟು ತುಂಬಾ ಖುಷಿ ಪಟ್ಟಿದ್ದೀವಿ. ಇದೇ ರೀತಿ ನಡ್ಕೊಂಡು ಹೋಗ್ಲಿ, ಈ ಭಾಗ ಸೌಹಾರ್ದಯುತವಾಗಿ ಇರಲಿ, ಅದಕ್ಕೆ ಇವತ್ತು ಸಾಕ್ಷಿಯಾಗಿದ್ದೀವಿ ನಾವೆಲ್ಲ. ಇದೇ ರೀತಿ ಮುಂದುವರ್ಕೊಂಡು ಹೋಗ್ಲಿ ಅಂತೇಳಿ ನಾನು ಆಶಿಸ್ತೀನಿ. ಬಿಳುಗುಳ ಇತಿಹಾಸದಲ್ಲಿ ಹಿಂದೂ ಮುಸ್ಲಿಂ ಅಂತ ಹೇಳಿದ್ರೆ ಯಾವತ್ತು ಅಣ್ಣ ತಮ್ಮದಿರು ಅನ್ನೋ ಒಂದು ಭಾವನೆ ಹಿಂದಿನ ಕಾಲದಿಂದಲೂ ಬೆಳ್ಕೊ ಬಂದಿತ್ತು. ಹಾಗೆ ಈ ಒಂದು ವ್ಯವಸ್ಥೆಯಲ್ಲೂ ಈದ್ ಮಿಲಾದಿನ ಸಮಾರಂಭದಲ್ಲಿ ಎಲ್ಲ ಅಣ್ಣ ತಮ್ಮದಿರಂಗೆ ಸಹಬಾಳ್ವೆಯಿಂದ ಹೊಂದ್ಕೊಂಡು ಈ ಒಂದು ಹಬ್ಬದ ಆಚರಣೆಗೆ ಎಲ್ಲ ರೀತಿಯಲ್ಲೂ ಆಶಿಸುತ್ತಾ ನೂರುಲ್ ಹುದಾ ಜುಮ್ಮಾ ಮಸೀದಿಯಲ್ಲಿ ಈ ದಿನ 1501ನೇ ಈದ್ ಮಿಲಾದ್ ಆಚರಣೆಯನ್ನ ಮಾಡ್ತಾ ಇದ್ದಾರೆ. ಸಾಮರಸ್ಯದ ಸಂಕೇತ ಈ ಹಬ್ಬ ಎಲ್ಲರ ಹಬ್ಬವಾಗಿ ಆಚರಣೆ ಆಗ್ತಾ ಇದೆ. ಹಾಗಾಗಿ ಆ ಹಬ್ಬಕ್ಕೆ ನಾವು
ಎಲ್ಲರೂ ಶುಭವನ್ನ ಕೋರ್ತಾ ಇದ್ದೇವೆ. 1501ನೇ ಈದ್ ಮಿಲಾದನ್ನು ಆಚರಿಸ್ತಾ ಇದ್ದಾರೆ. ಈ ಒಂದು ಈದ್ ಮಿಲಾದ್ ಹಬ್ಬಕ್ಕೆ ಒಂದು ವಿಶೇಷವಾದಂತಹ ಭ್ರಾತೃತ್ವದ ಹಬ್ಬ ಇದಾಗಿದೆ. ಈ ಒಂದು ಈದ್ ಮಿಲಾದ್ ಹಬ್ಬಕ್ಕೆ ಸರ್ವರ ವತಿಯಿಂದ ನಾವು ಹೃತ್ಪೂರ್ವಕವಾದಂತಹ ಶುಭಾಶಯಗಳನ್ನ ನಾವು ಕೋರ್ತಾ ಇದ್ದೀವಿ. ಬಿಳುಗೊಳ ಮಸೀದಿಯಲ್ಲಿ ತುಂಬ ಬೃಹತ್ತಾಗಿ ಎಲ್ಲ ವರ್ಗದವರನ್ನು ಕರೆದು ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಇವರು ಎಲ್ರಿಗೂ ಶುಭ ಆಗಲಿ. 1501ನೆಯ ಒಂದು ಜನ್ಮದಿನದ ಈ ಸುಸಂದರ್ಭದಲ್ಲಿ ಸರ್ವ ಧರ್ಮೀಯರನ್ನು ಒಳಗೊಂಡಂತೆ ಒಂದು ಆತ್ಮಿಕವಾದ ಭೋಜನವನ್ನು ನೀಡಿ ಎಲ್ಲರನ್ನೂ ಕೂಡ ಈ ಒಂದು ಹಬ್ಬದಲ್ಲಿ ಪಾಲ್ಗೊಳ್ಳುವ ರೀತಿಯಲ್ಲಿ ಒಂದು ಮಸೀದಿ ವತಿಯಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಬಹಳ ಅಭೂತಪೂರ್ವ ಕಾರ್ಯಕ್ರಮ. ಎಲ್ಲ ಸರ್ವಧರ್ಮೀಯರನ್ನು ಕೂಡ, ಸ್ನೇಹಿತರನ್ನ, ಅವರ ಬಂಧು ಬಳಗದವರನ್ನ ಒಟ್ಟಾಗಿ ಈ ಭೋಜನ ವ್ಯವಸ್ಥೆಯಲ್ಲಿ ಪಾಲ್ಗೊಂಡು ನಾವು ಕೂಡ ಈ ಒಂದು ಸಂತಸದಲ್ಲಿ ಪಾಲ್ಗೊಳ್ಳುವ ಸುಸಂದರ್ಭವನ್ನ ಈ ಮಸೀದಿ ಮಾಡಿದೆ. ಸರ್ವರಿಗೂ ಕೂಡ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇವೆ. ನಾನು ದೈಹಿಕ ಶಿಕ್ಷಕರು ಬಿಳುಗುಳ ಶಾಲೆ ಸುರೇಶ್ ಗೌಡ ಅಂತ ಹೇಳಿ, ಇವತ್ತು ಪ್ರವಾದಿ ಮಹೋದರ ಜನ್ಮದಿನಾಚರಣೆ ಅಂಗವಾಗಿ ಬಿಳುಗುಳ ನೂರುಲ್ಲಾ ಮಸೀದಿಯಲ್ಲಿ ಎಲ್ಲ ಹಬ್ಬವನ್ನು ಸೇರಿಕೊಂಡಿದ್ದಾರೆ. ಎಲ್ಲ ಮುಸ್ಲಿಂ ಬಾಂಧವರಿಗೆ ಮತ್ತು ಎಲ್ಲ ನಾಗರಿಕ ಬಂಧುಗಳಿಗೆ ಆರೋಗ್ಯ ಐಶ್ವರ್ಯ ಕೊಡಲಿ ಮತ್ತು ಶಾಂತಿ ನೆಮ್ಮದಿಯನ್ನು ಕೊಡಲಿ. ಜೀವನದಲ್ಲಿ ಎಲ್ಲ ದುಶ್ಚಟಗಳಿಂದ ದೂರ ಆಗಿ ಈ ಸಮಾಜವನ್ನು ಸ್ವಸ್ಥ ಸಮಾಜವನ್ನಾಗಿ ನಿರ್ಮಾಣ ಮಾಡಲಿ. ಹಾಗೂ ವಿದ್ಯಾರ್ಥಿಗಳಿಗೆ ಒಳ್ಳೆಯ ವಿದ್ಯೆ ಬುದ್ಧಿಯನ್ನು ಕೊಟ್ಟು ಈ ಸಮಾಜದ ಆಸ್ತಿಯನ್ನಾಗಿ ಪರಿವರ್ತಿಸಲಿ ಅಂತ ಹೇಳಿ ಆ ದಯಾಮಯನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.